ಅವರು ಅಂತಂದರೆ ನನಗೆ ನೆನಪಾಗೋದೇ ಅವರ ಪೇಷನ್ಸು ಮತ್ತು ನಗುಮುಖ. ಸರ್ ಏನು ಎನರ್ಜಿಲಿ ಬರ್ತಾ ಇದ್ರು ಸೆಟ್ಗೆ ಅಂದರೆ ನಮಗೆ ಸ್ಟಾರ್ಟಿಂಗ್ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ದಿದ್ದು. ಕ್ಯಾಮ್ರಾ ಇಟ್ಕೊಂಡು ನೆಲದಲ್ಲೆಲ್ಲ ಮಲ್ಕೊಂಡೆಲ್ಲ ಶೂಟ್ ಮಾಡೋರು ಏನೇನು ಆ್ಯಂಗಲಲ್ಲಿ. ನಾವೆಲ್ಲ ಹೇಳ್ತಾ ಇದ್ವಿ ಸರ್ ಇದೆಲ್ಲ ಹಾಕಲ್ಲ ಸರ್, ಕಟ್ ಮಾಡಿ ಹಾಕ್ತಾರೆ, 2 ಶಾಟ್ ಹಾಕ್ತಾರೆ ಅಷ್ಟೇ, ಯಾಕೆ ಸರ್ ಅಂತ ನಾವು ಹೇಳ್ತೀವಿ. ನಾವು ಮಾಡೋದನ್ನ ನಾವು ಮಾಡೋಣ, ಅವ್ರು ಹಾಕ್ತಾರೋ ಬಿಡ್ತಾರೋ ನೆಕ್ಸ್ಟು. ಯಾವ ಸೆಲೆಬ್ರಿಟಿ ಅಂತ ಇರಲಿಲ್ಲ ಅವ್ರಿಗೆ. ನಾನೊಬ್ಬ ಪ್ರೊಡ್ಯೂಸರು, ಅಷ್ಟು ಹೆಸರು ಮಾಡಿದ್ದೀನಿ, ಏನೂ ಇಲ್ಲ. ಸಖತ್ ಫ್ರೆಂಡ್ಲಿ ಆಗಿದ್ರು. ನಮ್ಮ ಜೊತೆ ಒಂದು ಶಟಲ್ ಆಡ್ತಿದ್ರು ನಮ್ಮ ಸೆಟ್ ಆರ್ಟಿಸ್ಟ್ಗಳ ಜೊತೆ. ಹೌದು. ಆಮೇಲೆ ಅವರು ವ್ಯಕ್ತಿಗೆ ಬೆಲೆ ಕೊಡ್ತಾ ಇದ್ರು ಸರ್. ಈಗ ನಾನು ಇಷ್ಟು ಸೀರಿಯಲಲ್ಲೂ ನೋಡಿದ್ದೀನಿ ಕೆಲವ್ರನ್ನೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ ಆರ್ಟಿಸ್ಟ್ಗಳನ್ನ. ಎದುರುಗಡೆ ಇದ್ದಾಗ ಹೆಂಗೆ ಟ್ರೀಟ್ ಮಾಡ್ತಾರೆ, ನೀವು ಹೋದ್ಮೇಲೆ ಹೆಂಗೆ ಮಾತಾಡ್ತಾರೆ ನೋಡಿದ್ದೀನಿ. ಬಟ್ ದಿಲೀಪ್ ಸರ್ ನಾನು ನೋಡ್ದಂಗೆ ಏನು ಹೇಳ್ಬೇಕು ಅದನ್ನು ನಿಮ್ಮ ಮುಂದೆನೇ ಹೇಳ್ತಾರೆ, ಹಿಂದೆಯಿಂದ ಮಾತಾಡಲ್ಲ. ನನಗೆ ಕಂಪ್ಲೇಂಟೇ ಇಲ್ದಿರೋ ವ್ಯಕ್ತಿ ದಿಲೀಪ್ ಸರ್. ಅವ್ರ ಬಗ್ಗೆ ಕಂಪ್ಲೇಂಟೇ ಇಲ್ಲ. ಟೆಕ್ನಿಷಿಯನ್ ಅಂತ ನೋಡ್ತಿರ್ಲಿಲ್ಲ, ಆ್ಯಸ್ ಎ ಹ್ಯೂಮನ್ ನೋಡ್ತಾ ಇದ್ರು ಅವರು. ಬೇರೆ ಟ್ರೀಟ್ಮೆಂಟ್ ಅವರಿಗೆ ಇವರಿಗೆ ಬೇರೆ ಇಲ್ಲ, ಎಲ್ಲರೂ ಒಂದೇ ಥರ ನೋಡ್ತಾ ಇದ್ರು ಅವರು. ಆಮೇಲೆ ಏನೋ ಆರ್ಟಿಸ್ಟ್ಗಳಿಗೆ ಏನೋ ಹೆಚ್ಚು ಕಮ್ಮಿ ಆಗಿ ಕೆಲವೊಮ್ಮೆ ಲೇಟ್ ಆಗಿ ಬರೋದು ಆಗುತ್ತೆ. ಯಾವತ್ತೂ ಕೂಗಾಡಿರಲಿಲ್ಲ ಅವರು. ಏನೊಂದು ಆಗುತ್ತೆ ಹೆಚ್ಚು ಕಮ್ಮಿ, ಏನೋ ಟ್ರಾಫಿಕ್ ಆಗಿರುತ್ತೆ ಅಥವಾ ಮನೇಲೂ ಸಮಸ್ಯೆ ಇರುತ್ತೆ, ಆಗುತ್ತೆ ಮಾಡೋಣ